Hello everyone, welcome to Rajeshwari's Commerce and Management Study Hub. I'm Rajeshwari here. We are not discussing any topic now. Just ನಿಮ್ಮ ಕಾನ್ಫಿಡೆನ್ಸ್ ಇನ್ನೊಂದಷ್ಟು ಬೂಸ್ಟ್ ಮಾಡೋಣ, ನಿಮಗೆ ಒಂದು ಮಾರಲ್ ಸಪೋರ್ಟ್ ಕೊಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. 2 ವರ್ಷ ನೀವು PUC ಓದಿದ್ದೀರಾ. ಫಸ್ಟ್ ಇಯರಲ್ಲಿ ಎಲ್ಲ ಬೇಸಿಕ್ಸ್ಗಳನ್ನ ತಿಳ್ಕೊಂಡು ಸ್ಟ್ರಾಂಗ್ ಆಗಿದ್ದೀರಾ. ಅದನ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ಸೆಕೆಂಡ್ ಇಯರಲ್ಲಿ ನೋಡಿದ್ದೀರಾ. ಟೆಸ್ಟ್ಗಳು ಬರ್ದಿದ್ದೀರಾ, ಪ್ರಿಪ್ರೇಟರಿ ಎಕ್ಸಾಮ್ಸ್ ಬರ್ದಿದ್ದೀರಾ, ಈಗ ಫೈನಲ್ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದೀರಾ. ನೀವು ಆಲ್ಮೋಸ್ಟ್ 10 ತಿಂಗಳು ಕಷ್ಟಪಟ್ಟಿದ್ದೀರಾ ಅಲ್ವಾ? ಆ 10 ತಿಂಗಳ ಎಫರ್ಟ್ಸ್ನ 3 ಗಂಟೆಗಳಲ್ಲಿ ಪೇಪರ್ಸ್ ಅಲ್ಲಿ ಆಸ್ ಎ ರಿಸಲ್ಟ್ ಆಗಿ ನೋಡ್ತೀರಾ. ಆ 3 ಗಂಟೆಗಳನ್ನ ನೀವು ಎಷ್ಟು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಎಲ್ಲಾ ಕನಸುಗಳು ಡಿಪೆಂಡ್ ಆಗಿರುತ್ತೆ ಅಲ್ವಾ? ನೀವು ಮುಂದೆ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಪ್ರೊಫೆಷನಲಿಸ್ಟ್ ಲೈಕ್ CA, CMA, ಏನೋ ನೀವು ಯಾವ್ಯಾವ ಕೋರ್ಸ್ ಮಾಡಬೇಕು ಅನ್ಕೊಂಡಿದ್ದೀರಾ ಆ ಎಲ್ಲ ಕೋರ್ಸ್ಗಳ ಬುನಾದಿ ನಿಮ್ಮ ಈ ಎಕ್ಸಾಮ್. ಸೊ ನಿಮ್ ಸ್ಟ್ರಾಂಗ್ ಆಗಿ ಫೌಂಡೇಶನ್ ಹಾಕೋಬೇಕೀಗ. ನಿಮ್ಗೆಲ್ಲ ಗೊತ್ತು, ಓದಿದ್ದೀರಾ, ಆದ್ರೂ ಕೆಲವೊಂದು ಮೈನರ್ ಮಿಸ್ಟೇಕ್ಸ್ ಮಾಡೋದ್ರಿಂದ ಎಲ್ಲೋ ನಿಮ್ಮ ಅಚೀವ್ಮೆಂಟ್ ಇಂದ ದೂರ ಆಗ್ಬೋದು. ಆದಷ್ಟು ಪ್ಯಾನಿಕ್ ಆಗಬೇಡಿ, ಟೆನ್ಷನ್ ಆಗಬೇಡಿ. ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ ರಶ್ ಮಾಡಬೇಡಿ ಓದಕ್ಕೆ. ಕ್ವಶನ್ ಪೇಪರ್ ತಗೊಳ್ಳಿ, 1-2 ನಿಮಿಷ ಬ್ರೇಕ್ ತಗೊಳ್ಳಿ, ಬ್ರೀತ್ ಇನ್, ಬ್ರೀತ್ ಔಟ್, ದೆನ್ ರೀಡ್ ದ ಕ್ವಶನ್ ಪೇಪರ್. ಡೋಂಟ್ ರೀಡ್ ಆಲ್ ದ ಕ್ವಶನ್ಸ್. ಯಾರಾದ್ರೂ ನಮಗೆ ಕ್ವಶನ್ ಕೇಳಿದಾಗ ನಮಗೆ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಅಟ್ಲೀಸ್ಟ್ ಅ ಸೆಕೆಂಡ್ ಟೈಮ್ ವಿ ವಿಲ್ ಟೇಕ್ ಇಟ್, ರೈಟ್? ಸೊ ನೀವು ಕೂಡ ಎಲ್ಲಾ ಕ್ವಶನ್ಸ್ನ ಒಟ್ಟಿಗೆ ಓದ್ಬಿಟ್ರೆ ನಿಮ್ಮ ಮೈಂಡ್ ಏನ್ ಮಾಡಬೇಕು? ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ನಿಮಗೆ ಗೊತ್ತಿಲ್ಲದೇನೆ ನೀವು ಎಲ್ಲೋ ಓದಿರೋದು ಅಥವಾ ಕೇಳಿರೋ ಪಾಠಗಳು ಎಲ್ಲಾನು ಸ್ಟೋರ್ ಆಗಿರುತ್ತೆ. ಸೊ ಅದು ನಿಮ್ಗೆ ಆನ್ಸರ್ಸ್ನ ಕೊಡುತ್ತೆ. ಯಾವ ಆನ್ಸರ್ಸ್ ನಿಮಗೆ MCQs MCQsನ ಅಟೆಂಡ್ ಮಾಡುವಾಗ ಕರೆಕ್ಟ್ ಅನ್ಸುತ್ತೆ, ಅಕ್ಯುರೇಟ್ ಅನ್ಸುತ್ತೆ, ನೀವು ಕ್ವಶನ್ ಓದಿದ ತಕ್ಷಣ ನಿಮ್ಗೊಂದು ಆನ್ಸರ್ ಗೊತ್ತಾಗುತ್ತೆ, ಅದನ್ನ ಅಟೆಂಡ್ ಮಾಡಿ. ಹಾಗೆ ಒಂದು ಕ್ವೆಶನ್ ಹೋದಾಗ ಫಸ್ಟ್ ಮೈನ್ ನೀವು ಯಾವ ಮೈನ್ನ ಸ್ಟಾರ್ಟ್ ಮಾಡ್ತಿದ್ದೀರಾ, ಆ ಮೈನಲ್ಲಿ ನಿಮ್ಗೆಲ್ಲ ಆನ್ಸರ್ಸ್ ಗೊತ್ತಿದೆ ಅಂದ್ರೆ ಆ ಮೈನ್ನ ಸ್ಟಾರ್ಟ್ ಮಾಡಿ. ಒಂದು ಪಾಸಿಟಿವ್ ಸ್ಟಾರ್ಟ್ ನಿಮ್ ಓವರ್ ಆಲ್ ಪೇಪರ್ನ ತುಂಬಾ ಚೆನ್ನಾಗಿ ತಗೊಂಡೋಗುತ್ತೆ. ಅದಕ್ಕೋಸ್ಕರ ಸೊ ಈ ಎಕ್ಸಾಮ್ ಮಾರ್ಕ್ಸ್ ಅದಲ್ಲ, ನಿಮ್ಮ ನಾಲೆಜ್, ಈ 10 ತಿಂಗಳ ನಾಲೆಜ್ ಎನ್ಹಾನ್ಸ್ಮೆಂಟ್ಗೋಸ್ಕರ ನೀವು ಈ ಎಕ್ಸಾಮ್ ಬರೀತಿದ್ದೀರಾ. ಅಯ್ಯೋ ಪಬ್ಲಿಕ್ ಎಕ್ಸಾಮ್, ಅಯ್ಯೋ ಆ ಥರ ಅನ್ಕೊಂಡು ಹೋಗ್ಬೇಡಿ. ಕೂಲಾಗಿ ಹೋಗಿ. ಅಟ್ಲೀಸ್ಟ್ 1 ಅವರ್ ಬ್ರೇಕ್ ಕೊಡಿ ನಿಮ್ಮ ಮೈಂಡ್ಗೆ. ಎಕ್ಸಾಮಲ್ಲಿ ರಿಂಗ್ ಆಗೋವರೆಗೂ ಬುಕ್ ಇಟ್ಕೋಬೇಡಿ. ಆರಾಮಾಗಿ ನಿಮ್ಮ ಮೋಟಿವೇಶನ್, ನಿಮ್ಮ ತಂದೆ ತಾಯಿ, ನಿಮ್ಮ ಮನೇಲಿ ಯಾರ್ಯಾರು ಇರ್ತಾರೋ ಅವರೆಲ್ಲ ನಿಮ್ಮ ಮೇಲೆ ಒಂದು ಸುಂದರವಾದ ಕನ್ಸು ಕಟ್ಕೊಂಡಿರ್ತಾರ. ಅವರು ನಿಮಗೋಸ್ಕರ, ನಿಮಗಾಗೇ ಇರೋ ಕನ್ಸದು, ಅದನ್ನ ಮರಿಬೇಡಿ ಅಲ್ವಾ? ಸೊ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ, ಅವ್ರ ಬ್ಲೆಸ್ಸಿಂಗ್ಸ್ ಯಾವಾಗ್ಲೂ ನಿಮ್ ಜೊತೆ ಇರ್ಬೇಕು. ಆರಾಮಾಗಿ ನಿಮ್ಗೆ ಹೋಗ್ಬೇಕು ಅನ್ಸಿದ್ರೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ, ಇಲ್ಲ ಮನೆಯಲ್ಲೇ ನಮಸ್ಕಾರ ಮಾಡಿ ಹೋದ್ರು ನಡೆಯುತ್ತೆ. ಓಕೆ, ಆದಷ್ಟು ಅರ್ಧ ಗಂಟೆ ಅಥವಾ 1 ಗಂಟೆ ಮುಂಚಿತವಾಗಿ ಎಕ್ಸಾಮ್ ಸೆಂಟರ್ನ ರೀಚ್ ಆಗಿ. ಲೇಟ್ ಆದ್ರೆ ಟೆನ್ಷನ್ ಆಗುತ್ತೆ. ಮೈಂಡ್ ಆದಷ್ಟು ಕಾಮ್ ಅಂಡ್ ಕೂಲ್ ಆಗಿ ಇಟ್ಕೊಳ್ಳಿ. ಎಲ್ಲಾ ಕ್ವಶನ್ಸ್ನು ಆನ್ಸರ್ ಮಾಡಿ, ಯಾವ ಕ್ವಶನ್ಸ್ನು ಬಿಡ್ಬೇಡಿ. ನಿಮಗೆ ಏನ್ ಗೊತ್ತಿರುತ್ತೆ ಆ ಕ್ವಶನ್ಗೆ ಆನ್ಸರ್ಸು ನೀವು ಪಾಠ ಕೇಳೇ ಇರ್ತೀರಾ, ಒಂದ್ಸರಿನಾದ್ರೂ ಓದಿರ್ತೀರಾ, ನಿಮಗೆ ಗೊತ್ತಿರುತ್ತೆ ಆನ್ಸರ್ಸ್. ಸೊ ಅದಕ್ಕೆ ಯಾವ ಕ್ವಶನ್ಸ್ನು ಬಿಡದೆ ಆನ್ಸರ್ಸ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ನಿಮ್ಮ ಗುರಿಗೆ ಇರೋ ದಾರಿ ನಿಮ್ಮ ಕಣ್ಣೆದುರಿಗಿದೆ. ದಾರಿ ತುಂಬಾ ನೇರವಾಗಿದೆ ಮತ್ತೆ ಸ್ಪಷ್ಟವಾಗಿದೆ. ಸೊ ಸ್ಪಷ್ಟತೆ ಅಂದ್ರೆ ಕ್ಲಾರಿಟಿ ಇರುವಾಗ ಅಲ್ಲಿ ಕನ್ಫ್ಯೂಷನ್ಸ್ ಬರಬಾರ್ದು, ಕಾಂಪ್ರಮೈಸ್ ಆಗಬಾರ್ದು. ನಿಮ್ಮ ದಾರಿಯಲ್ಲಿ ಮುನ್ನುಗ್ಗಿ. ಓಕೆ, ಒಂದು ಚಿಕ್ಕ ಸ್ಟೋರಿ ಹೇಳಿ ನನ್ನ ಈ ವಿಶಸ್ ವಿಡಿಯೋನ ಮುಗಿಸ್ತೀನಿ. A ಮತ್ತೆ B ಅಥವಾ PQRS ಯಾರಾದ್ರೂ ತಗೊಳ್ಳಿ, ABC 3 ಜನ ಫ್ರೆಂಡ್ಸ್. ಅವರು
ಮೂವರು ಅವರ ಗುರಿಗಳ ಮುಟ್ಟೋ ದಾರಿನ ಚೂಸ್ ಮಾಡ್ಕೊಂಡಿರ್ತಾರೆ. ಆ ದಾರಿಯಲ್ಲಿ ಸಾಕ್ತಾ ಇರ್ತಾರೆ. ಯಾವ್ದಾದ್ರು ಗುರಿ ಮುಟ್ಬೇಕಾದ್ರೆ ದಾರಿ ತುಂಬಾ ಸ್ಟ್ರೈಟ್ ಆಗಿ ಸುಗಮವಾಗಿರಲ್ಲ. ಅಲ್ಲಿ ಹಡಲ್ಸ್ ಇದ್ದೇ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಸೊ ಎಲ್ಲಾ ಪ್ರಾಬ್ಲಮ್ನು ಫೇಸ್ ಮಾಡಿ ಯಾರು ಮುಂದೆ ಹೋಗ್ತಾರೆ ಅವ್ರು ಗುರಿ ಮುಟ್ತಾರೆ. ಆ ಪ್ರಾಬ್ಲಮ್ನೇ ಇಟ್ಕೊಂಡು ದೊಡ್ಡದಾದ್ರೆ ಆಗ ನಾವ್ ಅಲ್ಲೇ ಸ್ಟಕ್ ಆಗ್ಬಿಡ್ತೀವಿ ಅಲ್ವಾ. ಈಗ ಎ ಬಿ ಸಿ, ಎಗೂ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಬಿಗೂ ಪ್ರಾಬ್ಲಮ್ಸ್ ಇರುತ್ತೆ, ಸಿಗೂ ಪ್ರಾಬ್ಲಮ್ ಇರುತ್ತೆ. ಎ ಅವ್ನ್ ಎಲ್ಲಾ ಪ್ರಾಬ್ಲಮ್ಸ್ನು ಬರ್ತಿರೋ ಪ್ರಾಬ್ಲಮ್ನ ಆದಷ್ಟು ಸಾಲ್ವ್ ಮಾಡಕ್ ಟ್ರೈ ಮಾಡಿ, ಅದು ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು ಎಲ್ಲಾದನ್ನು ಸಾಲ್ವ್ ಮಾಡಿ ಮುಂದೆ ಹೋಗ್ತಾನೆ. ಬಿ ದೊಡ್ಡ ಪ್ರಾಬ್ಲಮ್ ಬಂದಾಗ ತುಂಬಾ ಟೆನ್ಷನ್ ಮಾಡ್ಕೋತಾನೆ, ಅದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡ್ತಾನೆ, ಅದಿನ್ನಷ್ಟು ದೊಡ್ಡದಾಗುತ್ತೋ ಅನ್ಸುತ್ತೆ, ಆಗ ಅವನ್ ದಾರಿನ ಅಲ್ಲೇ ಸ್ಟಾಪ್ ಮಾಡ್ಬಿಡ್ತಾನೆ. ಸಿ ಅವನು ಕೂಡ ಅವನ್ ಪ್ರಾಬ್ಲಮ್ಸ್ ಏನೇ ಬರ್ಲಿ ಒಂದು ಸಣ್ಣ ಪ್ರಾಬ್ಲಮ್ನ ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ಕನ್ಸಿಡರ್ ಮಾಡಿ ಅವನು ಮುಂದೆ ಹೋಗೋ ದಾರಿನ ಇನ್ನಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೋತಾ ಇರ್ತಾನೆ. ಆಗ ಅವನಿಗೆ ಗುರಿ ಮುಟ್ಟೋ ದಾರಿ ತುಂಬಾ ಕಷ್ಟ ಅನ್ಸುತ್ತೆ, ಆ ಗುರಿನ ಅಲ್ಲೇ ಮುಟ್ಬಿಡ್ತಾನೆ, ಬಿಟ್ಬಿಡ್ತಾನೆ. ಓಕೆ, ಆದ್ರೆ ಹಾಗ್ ಮಾಡಲ್ಲ. ಮೂವರು ಒಂದೇ ಸರಿ ದಾರಿ ಸ್ಟಾರ್ಟ್ ಮಾಡಿದ್ದು, ಆದ್ರೆ ಏನೇ ಪ್ರಾಬ್ಲಮ್ ಅಂದ್ರೂ ಅದನ್ನ ಎದುರಿಸಿ ಮುಂದೆ ಹೋದ, ಅವನ್ ಗುರಿನ ಅಚೀವ್ ಮಾಡ್ದ. ಪ್ರಾಬ್ಲಮ್ಸ್ ಅನ್ನೋದು ಎಲ್ಲರಿಗೂ ಬರುತ್ತೆ. ರೀಸನ್ಸ್, ಎಕ್ಸ್ಕ್ಯೂಸಸ್ ಯಾರಿಗಿರಲ್ಲ ಹೇಳಿ? ಎಲ್ಲರಿಗೂ ಇರುತ್ತೆ. ಎಕ್ಸ್ಕ್ಯೂಸಸ್ ಕೊಡ್ತಾ ಹೋದ್ರೆ ಅದ್ರ ಲಿಸ್ಟೇ ಬರುತ್ತೆ. ಡೋಂಟ್ ಬಿ ಲೆಥಾರ್ಜಿಕ್. ಐ ಜಸ್ಟ್ ವಾಂಟ್ ಟು ಕನ್ಕ್ಲೂಡ್ ದಿಸ್ ವಿತ್ ದಿಸ್ ವರ್ಡ್, ಫಿಯರ್. ಇದಕ್ಕೆ ನೀವು ಓದಿರ್ತೀರಾ, 2 ಹತ್ರ ಇದೆ ಅರ್ಥ. ಏನು? ಮೊದಲನೇದು, ಫರ್ಗೆಟ್ ಎವ್ರಿಥಿಂಗ್ ಅಂಡ್ ರನ್. ಎಲ್ಲಾನು ಮರ್ತು ಓಡೋಗೋದು, ಅಯ್ಯೋ ಯಾವ ತಲೆನೋವು ಬೇಡಪ್ಪ ಅಂತ. ಆದ್ರೆ ಇನ್ನೊಂದು, ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್ ಅಪ್. ಸೊ ಯಾವುದು ಬೇಕು? ಚಾಯ್ಸ್ ಇಸ್ ಯುವರ್ಸ್. ಯು ಆರ್ ದ ಡಿಸಿಷನ್ ಮೇಕರ್. ಯು ಕ್ಯಾನ್ ಟೇಕ್ ಒಪಿನಿಯನ್ಸ್ ಬಟ್ ಯು ವಿಲ್ ಬಿ ದ ಫೈನಲ್ ಡಿಸಿಷನ್ ಮೇಕರ್. ಕುತ್ಕೊಳಕ್ಕಾಗಲ್ಲ, ಬರೆಯಕ್ಕಾಗ್ತಿಲ್ಲ, ಉತ್ತರ ನೆನಪಾಗ್ತಿಲ್ಲ ಅಂತ 3 ಗಂಟೆ ಒಳಗಡೆ ಯಾವುದೇ ಕಾರಣಕ್ಕೂ ಬರಬೇಡಿ. ಪ್ರತಿ 1 ಸೆಕೆಂಡು ಇಂಪಾರ್ಟೆಂಟು. 3 ಗಂಟೆ ಏನ್ ಕೊಟ್ಟಿದ್ದಾರೆ ಅದು ನಿಮ್ಮ ಟೈಮ್, ನಿಮ್ಮ ಲೈಫ್ ಚೇಂಜಿಂಗ್ ಟೈಮ್. ಸೊ ಆ 3 ಗಂಟೆಗಳು ಪರೀಕ್ಷೆ ಹಾಲಲ್ಲೇ ಕುತ್ಕೊಂಡಿರಿ, ಪ್ರೊಡಕ್ಟಿವ್ ಆಗಿ ಯುಟಿಲೈಸ್ ಮಾಡಿ, ಬರ್ದು ಗೆದ್ದು ಬನ್ನಿ. Very all the best and best of luck for your exams. I know you all are best. You will do well.